ಸತ್ಸಂಗದ ಸೇವಾ ಹೆಂಗ ನಡೆದಾವ ಅಂತ ಕೇಳಿದ್ರು ಬಸವಣ್ಣ. ಹೆಂಗ ಹೇಳ್ಯಾರ ಬಾಬಾ? ಬಹಳ ಮಾರ್ಮಿಕವಾಗಿ ನಡೆದಾವ. ನಮ್ಮ ಸರಜೋಡಿ ಸಂಘದವರು ವಿಷಯಗಳನ್ನು ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ. ಬಾಬಾ ವಿಷಯಗಳನ್ನು ಹೆಂಗ ನಡೆದಾವ ಅಂತ ಕೇಳಿದ್ರ ಅದು ಹೆಂಗ ನಡೆದಾವ ಬಾಬಾ? ಗುರು ಮತ್ತು ಶಿಷ್ಯನ ಪಾಲ ಹೌದು ಎರಡು ವಿಷಯ ಇಟ್ಟಿದ್ದೆವು. ಇದರೊಳಗ ಗುರು ಅಂತಕ್ಕಂಥ ಜಗತ್ತಿನೊಳಗ ಶ್ರೇಷ್ಠ ಅದಾನ ಅಂತೇಳಿ ಹಿಡ್ಕೊಂಡಾರ. ಹಿಡ್ಕೊಂಡು ಅದಕ್ಕೊಂದು ಉದಾಹರಣೆಗಳನ್ನು ಕೊಟ್ಟಾರ. ಏನ್ ಕೊಟ್ಟಾರ ಬಾಬಾ ಉದಾಹರಣೆ? ಏನು ಕೊಟ್ಟಾರ ಅಂತ ಕೇಳಿದ್ರ ತಾವ್ ಎಲ್ಲಾರು ಕೇಳಿದ್ರಿ. ಏನು ಬಾಬಾ? ಗುರು ಅಂತಕ್ಕಂಥ ಜಗತ್ತಿನೊಳಗ ಬಹಳಷ್ಟು ದೊಡ್ಡವದಾನ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮುಕ್ತಿ. ಗುರು ಅಂತಕ್ಕಂಥ ಜಗತ್ತಿನೊಳಗ ಅಧಿಕದಾನ ಅಂತ ಹೇಳಿದ್ರು. ಹೇಳ್ಯಾರ ಬಾಬಾ ಹೇಳ್ಯಾರ. ಹೇಳಿ ಒಂದು ಮಾತು ಹೇಳಿದ್ರು. ಏನಂತ? ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಗೃಹಲಕ್ಷ್ಮಿ, ಮದೇ ಮೊದಲು ಪಾಠಶಾಲೆ, ಜನನೇ ತಾನೇ ಮೊದಲ ಗುರು. ಹೌದು ಎಷ್ಟು ಮಂದಿ ಮಾತು ಎತ್ತು ಕೊಡ್ತಾರ. ಈ ಕಡೆ ನಮ್ಮ ಬಸವಣ್ಣನು ಎತ್ತಿ ಕೊಡ್ತಾನ, ಆ ಕಡೆ ಹಿಮ್ಮಾಳ ಗಡಿನೂ ಎತ್ತು ಕೊಡ್ತಾನ. ಹೊಸರು ಕೂಡಿ ಮಾತಾಡಿ ಮೀಟಿಂಗ್ ಮಾಡ್ಕೋರಿ. ಒಟ್ರು ಕೂಡಿ ಮಾತಾಡ್ಲತ್ತಾರ. ಮಾತಾಡ್ಲಿ. ಇನ್ನ ಬಿಟ್ಟಾರ ಇನ್ನೊಂದು ಮಾತ. ಏನು? ಗುರು ಅಂತಕ್ಕಂಥ ಹೆಂಗಂತ ಕೇಳಿದ್ರ ಹುಟ್ಟಿ 2-3 ವರ್ಷಿಗೆ ಮಾತು ಕಲಸಕ್ಕೆ ತಾಯಿ ಇವನೇ ನಿಮ್ಮ ಕಾಕ, ಇವನೇ ನಿಮ್ಮ ಅಪ್ಪ, ಇವನೇ ನಿಮ್ಮ ದೊಡ್ಡಪ್ಪ ಅಂತ ತಿಳ್ಕೊಂಡು ಎಲ್ಲ ತಾಯಿ ಕಲಿಸ್ತಾಳ. ತಾಯಿ ಮೊದಲ ಗುರು ಅಂತ ಹೇಳಿದ್ರು. ಇಲ್ಲಿ ನಾವು ಒಂದು ಮಾತು ಕೇಳೋದೈತ. ಅದಕ್ಕೆ ಏನು ಬಾಬಾ? ಹೆಂಗಂತ ಕೇಳಿದ್ರೆ ಯಾವಾಗ ತಾಯಿನ ಹೇಳೋ ಸೂರಮ್ಮ ದೇವಿ. ಹೌದು ತಾಯಿ ಸೂರಮ್ಮ ದೇವಿ ಅವತಾರ ಸಿದ್ಧ ಬೀರದೇವರನ್ನ ಗರ್ಭಿಣಿ ಇದ್ದಳು. 4 ತಿಂಗಳ ಗರ್ಭಿಣಿ ತತ್ತ ಸಂದರ್ಭದೊಳಗ ಕಾಸ ಅಣ್ಣಾಗಿರ್ತಕ್ಕಂಥವ ಬಗ್ಗಿ ಬುದ್ಧಿ ಒಳಗ ವಿಷ ಬೆರೆಸಿಕೊಂಡ ತಂದ. ಇದು ನನ್ನ ತಂಗಿ ಹುಟ್ಟಿಲಿ, ಗಂಡರೆ ಹುಟ್ಲಿ ಅಥವಾ ಹೆಣ್ಣರೆ ಹುಟ್ಲಿ, ನಾಳೆ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದೆ, ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ. ಇದನ್ನ ಹೊಟ್ಟೆಗಿರ್ಲಾಕ ಇವು ಸಂವಾರ ಮಾಡಬೇಕಂತೇಳಿ ತಿಳ್ಕೊಂಡು ಬಗ್ಗಿ ಬುದ್ಧಿ ಒಳಗ ವಿಷ ಬೆರೆಸಿಕೊಂಡ ತಂದ ಕಳಿವಿ ನಾರಾಯಣ ಗೌಡ. ತಂದ ಬಗ್ಗಿ ಬುದ್ಧಿ ಕೊಟ್ಟು ನನ್ನ ತಂಗಿ ಅವಸರ ಐತಿ, ನನಗೆ ನಿಲ್ಲಾಕಾಗಂಗಿಲ್ಲ, ನಾನು ಹೋಗ್ಬೇಕಂತಿದ್ರು ಊರಿಗೆ ತಿಳ್ಕೊಂಡು ಹಾದ. ಅವಾಗ ತವರ ಮನೆಯಿಂದ ತಂದಿರತಕ್ಕಂತ ಬುದ್ಧಿ ಹಿಗ್ಗಿನಿಂದ ಉಡಬೇಕಂತ ತಿಳ್ಕೊಂಡು ಸೂರಮ್ಮ ದೇವಿಯನ್ನು ಮಾಡಿದ್ರು. ಆ ಬುದ್ಧಿ ಬಿತ್ತಬೇಕನ್ನುವಷ್ಟರೊಳಗೆ ಹೊಟ್ಟೆಯಾಗಿದ್ದಾರೆ ಇನ್ನು ಕೂಸ ನನ್ನಪ್ಪ ಬೀರದೇವರ ರಕ್ತದ ಕಣ್ಣಿ ತಾಯಿ ಸೂರಮ್ಮ ದೇವಿ ಹೊಟ್ಟೆಯಾಗಿದ್ದ. ಆ ಹೊಟ್ಟೆಯಾಗಿದ್ದಂತ ಸಂದರ್ಭದೊಳಗೆ ತಾಯಿಗೆ ಸೂರಮ್ಮ ಕೂಗಿ ಹೇಳ್ತಾನ, ಯಾವಾಗ ತವರ ಮನೆಯಿಂದ ಆಗಬೇಕಂದಿರ್ತಕ್ಕಂಥ ಬುದ್ಧಿ ಹಿಗ್ಗಿನಿಂದ ಬಿತ್ತಿ ಉಳ್ಳಾಕ್ ಹೋಗ್ಬೇಡ. ಆ ಬುದ್ಧಿ ಒಳಗ ವಿಷಾದ ಅಂತ ತಿಳ್ಕೊಂಡು ಹೊಟ್ಟೆಯಾಗಿದ್ದಾಗ ನಿನ್ನ ಗುರುವಿಗೆ ಗುರುತಾಗಲಾರ್ದಂತ ವಿಷಯ ಅವಾಗ ನನ್ನಪ್ಪ ಶಿವಶುದ್ಧ ಬೀರಪ್ಪ ತಾಯಿಗೆ ಕೂಗಿ ಹೇಳ್ಯಾನ. ಅವಾಗ ಹೊಟ್ಟೆಯಾಗಿದ್ದಾಗ ಯಾರು ಗುರು ಇದ್ರು ಬೀರಪ್ಪ? ಯಾಕ್ರಿ ಹುಟ್ಟಿ ಬಂದ ಬಳಿಕ 2-3 ವರ್ಷಿಗೆ ಆದ್ರ ಆ ಮಗುವಿಗೆ ತಾಯಿ ಗುರು ಆದ್ರು. ತಾಯಿ ಇನ್ನು ಹಳದೇ ಇಲ್ಲ, ಮಗನಿಗೆ ಜನ್ಮ ಕೊಟ್ಟಿಲ್ಲ, ಹೊಟ್ಟೆಗಿರ್ಲಕ್ಕ ಈ ಕೂಡ ನಿನ್ನ ಅಣ್ಣ ತಂದ ಬುದ್ಧಿಯೊಳಗ ವಿಷಾದೇವ ಉಣಿಬ್ಯಾಡ. ನಾ ಹೇಳ್ತಿರ್ತಕ್ಕಂಥ ಮಾತು ನಿನಗೆ ಸುಳ್ಳು ಅನಿಸಿತ ಅಂತ ಕೇಳಿದ್ರ ಒಂದು ತುತ್ತ ಮನೆಯೊಳಗಿದ್ದಿರ್ತಕ್ಕಂಥ ಗಬ್ಬದ ಬೆಕ್ಕಾದ ಆ ಬೆಕ್ಕಿಗೆ ಒಂದು ತುತ್ತು ಒಗದ ನೋಡ. ಬೆಕ್ಕ ಕಂದಲ್ಲ ಹಾಕತ್ತು ಅಂತಂದ್ರ ಉಣಿಬ್ಯಾಡ ತಾಯಿ ಇಲ್ಲಿ ಕಂದ್ರ ಉಣ್ಣು ಅಂತ ಹೇಳ. ಅವಾಗ ತಾಯಿ ಸೂರಮ್ಮ ದೇವಿ ನನ್ನ ಮಗ ಹೇಳಿದ ಸತ್ಯ ಐತು ಅಥವಾ ಸುಳ್ಳು ಐತು ಅಂತ ನೋಡೋಗೋಸ್ಕರವಾಗಿ ತಾಯಿ ಸೂರಮ್ಮ ಒಂದು ತೊತ್ತ ಗಬ್ಬದಿರ್ತಕ್ಕಂಥ ಬೆಕ್ಕಿಗೆ ಹೋಗಲು ಗಬ್ಬದ ಬೆಕ್ಕ ಕಂದಲ್ ಹಾಕಿತು. ಮತ್ತಿದೆ ನಿಮ್ಮ ಗುರುವಿಗೆ ಅಂತ ಶಕ್ತಿ ಇದ್ದಿದ್ದಿಲ್ಲ. ಅವಾಗ ಹೊಟ್ಟಾಗ ಶಿಶು ಇದ್ದಾಗ, ಶಿಶು ಮಗ ಇದ್ದಾಗ, ಇನ್ನ ಬೆಳೆಯುವಂತ ರಕ್ತದ ಕಣ್ಣಿದ್ದಾಗ ಅವಾಗ ನನ್ನ ಶಿಶುಮಗ ಹೊಟ್ಟಾಗ ಕೂತು ನಿನ್ನ ಗುರುವಿನ ಬಂದಾನ ಬಿಡಿಸ್ಯಾನ. ತಂಗಿ ಜಗತ್ತಿನೊಳಗೆ ಶಿಷ್ಯ ಅಂತಕ್ಕಂಥ ಶ್ರೇಷ್ಠದಾನ. ಶಿಷ್ಯನ ಬಲ್ಲಿ ಅಂತ ತಾಕತ್ತ. ಈ ಗುರುಗಳು ಬಂದಾಗ ಹೇಳ್ತೀನಿ ನಾನು. ಯಾಕಂತ ಕೇಳಿದ್ರ ಆ ದ್ರೋಣಾಚಾರ್ಯರು ವಿದ್ಯಾ ಕಲಿತಿದ್ರು. ಎಷ್ಟೋ ಮಂದಿ ಶಿಶು ಮಕ್ಕಳು ವಿದ್ಯಾ ಕಲಿತಿದ್ರು. ಕಲಿಯುವಂತ ಸಂದರ್ಭದೊಳಗ ಏಕಲವ್ಯನು ಕೂಡ ತಾಯಿಗೆ ಹೇಳಿ ಹೋಗ್ತಾನ ಮನೆಯೊಳಗ. ಯಾವಾಗ ನಾನು ದ್ರೋಣಾಚಾರ್ಯ ಗುರುವಿನ ವಿದ್ಯಾ ಕಲಿತೀನಿ, ಗುರುವಿನ ಮಾಡ್ಕೋತೀನಿ ಅಂತ ತಿಳ್ಕೊಂಡ ತಾಯಿಗೆ ಹೇಳಿ ವಿದ್ಯಾ ಕಲಿಲಾಕ ಬಂದ. ಬರುವಂತ ಸಂದರ್ಭದೊಳಗ ಅವಾಗ ಹೇಳ್ತಾನ ಗುರು, ಏನಂತ ಯಪ್ಪ ನನಗನ ವಿದ್ಯಾ ಕಲಿಸು, ನನ್ನ ನಿನ್ನ ಶಿಶು ಮಗನ ಮಾಡ್ಕೋ ಅಂತ ಹೇಳಿದಾಗ ಅವಾಗ ಹೇಳ್ತಾನ, ಕ್ಷತ್ರಿಯರಿಗೆ ಮಾತ್ರ ವಿದ್ಯಾ ಕಲಿಸಲಾಗ್ತೀನಿ, ಕರೆ ನಿನಗೆ ವಿದ್ಯಾ ಕಲಿಸಂಗಿಲ್ಲ ಅಂತ ತಿರಸ್ಕಾರ ಮಾಡ್ದ ನಿಮ್ಮ.
ಯಾಕೆ ಗುರು ಅಧಿಕ ಅದಾನ, ಗುರುವಿನ ಬತ್ತಾಕ ಹತ್ತ ದೊಡ್ಡ ಗುಣ ಅದ. ಹೌದು ಅಂದ್ರ ಮತ್ತೆ ಕಲಿಸಬೇಕಾಗಿತ್ತು, ಯಾಕೆ ಕಲಿಸ್ಲಿಲ್ಲ? ಹೌದು ನಿಮ್ಮ ಗುರುಗಳ ಹತ್ತಾಕ ಬೇಲ್ ಅದಾವ. ಹೌದು ಬೇಲ ಗುರುವಿನ ಬತ್ತಾಕ ಅದಾವ, ಕರೆ ಹೊರತಾಗಿ ಶಿಷ್ಯನ ಬತ್ತಾಕಿಲ್ಲ. ಯಾಕಂತ ಕೇಳಿದ್ರ, ನಾ ಎಂತ ಜಾತಿಯವನಿಗೆ ಗುರು ಮಾಡ್ಕೋಬೇಕು ಅಂತೇಳಿ ತಿಳ್ಕೊಂಡೆ ಆನಿಲ್ಲ. ಅವ್ರು ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ, ಏನ್ ಹೇಳಿರಿ ಬಾಬಾ? ನೀವು ಕೇಳಿರ್ಬೇಕು ಬತ್ತಾಕ, ಹಾ ಗುರುವರೇ ಆಗಿರಬಾರ್ದು, ಹಾ ಗುರುವಿನಿಂದಲೇ ಮುಕ್ತಿ ಆಗುತ್ತದ. ಗುರು ಇಲ್ಲಾರ್ದೆ ನಿಮ್ಮ ಶಿಷ್ಯ ಎಲ್ಲಿ ಶ್ರೇಷ್ಠ ಆಗ್ಯಾನ, ಹೌದು ಮತ್ತು ಗುರು ಇಲ್ಲಾರ್ದೆ ನಿಮ್ಮ ಶಿಷ್ಯಾಗ ಎಲ್ಲಿ ಮುಕ್ತಿ ಆಗ್ಯದ. ಹೌದು ಇಲ್ಲಿ ಕೇಳೋದ ನಮ್ಮ ತಂಗಿಗೊಂದು ಮಾತ. ಏನ್ ಕೇಳ್ಬೇಕಂತ್ರಿಪ್ಪ? ಯಾಕಂತ ಕೇಳಿದ್ರೆ, ದೊಡ್ಡ ಗುರುವಿನ ಶಿಶು ಮಕ್ಕಳು ಇದ್ರಿ, ಜಗತ್ತು ತಿರುಗಾಡಿ ಹಾಡಿರಿ, ಒಳ್ಳೆ ರೀತಿ ಒಳಗೆ ನೀವು ಹಾಡೋದು ನೋಡಿದ್ರೆ ಕಂಚಿನ ಕಟ್ಟದಿಂದ ಕೋಗಿಲ ಕೂಗದಾಗ ಹಾಡ್ತಾಳೆ ನಮ್ಮ ತಂಗಿ. ಹೌದು ಹೌದು ಕೋಗಿಲು ಕೂಗುದಂಗ ಆತೈತಿ. ಕರೆ ವಿಷಯನೇ ಯಾಕೆ ಮಾತಾಡಕತ್ತಾಳ ನನಗೆ ತಿಳಿಯವಲ್ಲ. ಒಡಪ ಹಾಕತ್ತಾರ ಅವ್ರು, ಗಂಡನ ಹೆಸರು ಹೇಳಿದೆ, ಒಡಪ ಹಾಕಿ ಹೇಳಕತ್ತಾರ ಅವ್ರು. ಬೆಕ್ಕ ಬಸ್ ವಿಷಯ, ಗಂಡನ ಹೆಸರು ಬಸ್ ಅಂತ. ಆ ಬಸವಣ್ಣ ಸುಮ್ ತಿಂಬಿಡ್ಲಿ ಅಂತ ಅವ್ನಿಗೆ ಯಾಕೆ ಬೈಲಾಕತ್ತೀರಿ? ಹಕ್ಕಿರೋರು ಗುಡಿಗೆ ಹಳ್ಳಿಗೆ ಬರ್ತತ್ತ, ಮನಸ್ಸಿಲ್ಲಾರ ಹುಡುಗಿಗೆ ಲೈನ್ ಹೊಡಿ ಬರ್ತತ್ತ. ಈಗ ಹೆಂಗ್ ಮಾಡ್ಬೇಕು ಮಾಡಿ? ನಾನು ಯಾರು, ಎಲ್ಲಿಂದ ಬಂದಿನಿ, ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಇದು ಏನ್ ಬಳಸ್ಕೊಂಡು ಒಯ್ಬೇಕಂತ ಮಾತಾಡಬೇಕು. ಮಾತಾಡಕತ್ರ ಧರ್ಮಕ್ಕದ ಕೆತ್ತಿರ್ಬೇಕು, ಕುಲುಕು ಕುಂದಿರ್ಬೇಕು, ಕುತ್ತಂತ ದೈವ ಹೌದು ಹೌದು ಅಂದಿರ್ಬೇಕು. ಹೌದು ಅನ್ನುವಂತ ಮಾತು ಮಾತಾಡ್ಬೇಕು. ಗಾಳಿ ಬೇಕಾದ್ರ ಫ್ಯಾನ್ ಹಚ್ಚಬೇಕು, ಹೌದು. ಚಾ ಬೇಕಾದ್ರ ಗ್ಯಾಸ್ ಹಚ್ಚಬೇಕು, ಹಾ ಕೆಂಚು ಮಾಮ ಬೇಕಾದ್ರೆ ಫೋನ್ ಹಚ್ಚಬೇಕು. ನನಗೆ ಇರ್ಲಿ. ಹೌದು ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಗುರು ಇಲ್ಲಾದ್ರೆ ಶಿಷ್ಯ ಆಗ್ಲಿಕ್ಕೆ ಹೆಂಗ ಬರ್ತದ? ನಾ ಕೇಳ್ತೀನಿ ತಂಗಿ ಈಗ ಮಾತು. ಏನ್ರಿಪ್ಪ? ಆ? ಗುರು ಇಲ್ಲಾದ್ರೆ ಶಿಷ್ಯರ ಹೆಂಗಲಕ್ಕೆ ಬರ್ತದ? ಈ ಸದ್ದ ಇದೇ ಊರೊಳಗ 18 ವರ್ಷಿಗೆ ಬೆಳೆದ ಹುಡುಗಿ ಬಂದ. ಹೌದು 18 ವರ್ಷ ಅಂದ್ರೆ ಈ ಮದುವೆ ವಯಸ್ಸಿಗೆ ಹೆಣ್ಣು ಹುಡುಗಿ ಬೆಳೆದು ಬಂದ. ಹೌದು ಅದೇ ಊರೊಳಗೆ ನಿಶ್ಚಯ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ತಗೋಬೇಕಂತ ತಿಳ್ಕೊಂಡ ಹೌದು ಆ ಹುಡುಗಿನ ಕೇಳಕತ್ತಾರ, ಇನ್ನೂ ಕೊಟ್ಟಿಲ್ಲ. ಹೌದು ಕರೆ ಕೊಡ್ಲಾರ್ದೆ ಆ ಹುಡುಗಿ ನಾನು ಹ್ಯಾಂಡ್ತಿ ಅಂತ ಅಲ್ಲಾಗ ಬರ್ತದ ಏನ ಅವನಿಗೆ? ಸತ್ತ ಹೊಡಿದ ಪ್ರಶ್ನೆ, ಸತ್ತ ಹೊಡಿದ ಹೋಗ್ಬಿಲ್ಲ. ಯಾವಾಗ ಹಂಬರ ಹಾಕಿ ಅಕ್ಕಿ ಕಾಳ ಹಾಕಿ ಗುರು ಅಂತಕ್ಕಂತ ಗುಳದಾಳಿ ಗುಂಡ ಕಟ್ಟುತ್ತಾರೋ ಅವಾಗ ಆ ಹುಡುಗಿ ಅವನಿಗೆ ಹ್ಯಾಂಡ್ ತೆಗತಾಳ. ಅವಾಗ ಸತ್ಯಪತಿ ಆಲಕ್ ಬರ್ತಾಳ. ರೇಷನ್ ಕಾರ್ಡ್ ಚಾಲು ಅಕ್ಕಿ ಬುದಿ ತರ್ಲಕ್ಕ. ಮತ್ತೆ ನಿಮ್ಮ ಗುರುಗಳು ನೋಡೋದು ಶಿಷ್ಯರಿಲ್ಲಿ ಯಾವ ಗುರುಗಳು ಹೇಳುವ ನೋಡೋನು. ಯಾರು ಶಿಷ್ಯರು ಇರಬಾರ್ದು, ಅವ್ರು ಗುರು ಆಗಿರ್ಬೇಕು. ಯಾರಿಗೆ ಹಾಕಾರ ಗುರು ನೋಡೋನು? ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಲ್ಲ ಮುಕ್ತಿ. ಗುರು ಅಂತಕ್ಕಂಥ ಬೇಕು, ಇಲ್ಲ ತಂದಿಲ್ಲ. ಹೌದು ಕರೆ ಗುರುವಿನಕ್ಕಿಂತ ಹೆಚ್ಚಿನ ಕೆಲಸ ಮಾಡಿರ್ಬೇಕ. ಹೌದು ಅದಕ್ಕೆ ಶಿಷ್ಯ ಶ್ರೇಷ್ಠ. ಗುರುವಿನ ಕೈಲಿ ಆಲಾರ ಕೆಲಸ ನಮ್ಮ ಶಿಷ್ಯ ಮಾಡಿ ತೋರ್ಸ್ಯಾನ. ಹೌದು ಅಂತ ಉದಾಹರಣೆಗಳ ಕೊಡು. ಅದು ಬಿಟ್ಟಾಳ. ಗುರು ಆಗಿರಬಾರ್ದು, ಗುರು ಇಲ್ಲಾರ್ದೆ ಮುಕ್ತಿ ಯಾರಿ? ಗುರು ಇಲ್ಲಾರ್ದೆ ಬುದ್ಧನಿಗೆ ಯಾರು ಗುರು ಅದಾರ್ರಿ? ಜಗತ್ತಿನೊಳಗ ಬುದ್ಧ ಅಂತೇಳಿ ಆಗಿ ಹೋದ ಅವನ ಮೊದಲಿನ ಹೆಸರು ಸಿದ್ಧಾರ್ಥ. ಹೌದು ಅಂತವ್ ಜಗತ್ತಿನೊಳಗ ಅವನಿಗೆ ಮುಕ್ತಿ ಆಗೈತಿರೋ ನಿಲ್ಲತ್ತಿರೋ? ಆಗೈತಿ. ಅವನಿಗೆ ಯಾರು ಗುರು ಅದಾರ? ನನಗೇನು ಗೊತ್ತ? ಅವನಿಗೆ ಗುರುನೇ ಇಲ್ಲದ ಬಳಕ ಅವ ಯಾರು ಶಿಷ್ಯ ಮಗ ಅನ್ನೋದ್ರಿ? ಏನ್ ಹೇಳ್ದೆ ಕಲ್ಲ ತಾರೋ ಮಕ್ಕಳ ಹೊಡ್ಕೊತೀನಿ ನೋಡು ಮಗ ಕೊಡ್ತಾನೆ. ಹೇಳ್ತಾಳ ನೋಡ್ ತಂಗಿ, ಅವ್ರು ಬೆಕ್ಕ ಬತ್ತ ಹುಷಿಯ ಗಂಡನ ಹೆಸರು ಬಸಿಯ. ನಮ್ಮತ್ತೆ ಬಾಳ ಒಳ್ಳೆಕಿ, ಏನು ಗೊತ್ತಿಲ್ಲದಕ್ಕಿ ಹೊಲ ಹೊಲ ತಿರುಗಾಡಿ ಹರ್ಕೊಂಡು ಬರ್ತಾಳ. ತಿಲ್ಲಕ್ಕೆ ತಮ್ಮ ಹತ್ತರಿಕೆ ಹೌದು. ಸಸ್ತಳ ಬಂದ್ರ ತಲೆಗೆ ಕೊಬ್ಬರಿ ಎಣ್ಣೆ ಮೊದಲ ಹಚ್ಚಕ್ಕ ಕುಡಲಿಕ್ಕೆ. ಯಾಕೈ ಕರೆಸುವ ನೋಡ ಹಿಂಗ ಇರ್ಬೇಕು ಮಾತ. ಇದು ಹಿಂಗಾಕದ ಬಸವಣ್ಣ. ಹೆಂಗ ನಮ್ಮ ತಂಗಿ ಒಡಪ ಹಾಕೋದು ಹೇಳೋ ನೋಡ, ನನಗೊಂದ್ ನೆಪಾಲಾಗತ್ತವ. ಏನಪ್ಪಾ? ಹೆಣ್ಮಕ್ಳು ಹೇಳೋ ಹೆಸರು ಹೆಂಗೆ ಇರ್ತಾವ. ಹೆಂಗ? ಅಮಾಸಿ ಕತ್ತಲಿ ಗೋಧಿ ಬಿತ್ತಲಿ, ಅಮಾಸಿ ಕತ್ತಲಿ ಗೋಧಿ ಬಿತ್ತಲಿ. ನನ್ನ ಗಂಡನ ಹೆಸರು ಯಾರು ಕೇಳ್ತಾರ, ಅವ್ರು ಹೆಣ ಹೇಳ್ತಲಿ. ಅವ್ರು ನನಗೊಂದು ಮಾತು